ಅಕ್ರಮ ಸಂಬಂಧ ಅನ್ನೋದು, ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಲೀಗಲ್ ಆಯ್ತಾ ಅನ್ನೋದು ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಇದು ತೆಗ್ದು ಹಾಕಿದ್ರಲ್ಲ, ಬೇರೆಯವ್ರ ಜೊತೆ ಇದ್ದಾಗ ಇದು ತೆಗ್ದು ಹಾಕಿದ್ ಯಾಕೆ? ಸಿನ್ಸ್ ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಇತ್ತು ಅಲ್ವಾ? ಹುಡುಗಿ ತಪ್ಪು ಮಾಡಿದ್ರು ಹುಡುಗನ್ಗೆ ಪನಿಷ್ಮೆಂಟ್, ಹುಡುಗ ತಪ್ಪು ಮಾಡಿದ್ರು ಹುಡುಗನ್ಗೆ ಪನಿಷ್ಮೆಂಟ್. ನಿಮ್ ವೈಫ್ ತಪ್ಪು ಮಾಡಿದ್ಲು ಅಂತ ನಿಮ್ ವೈಫ್ ಮೇಲೆ ನೀವು ಕೇಸ್ ಹಾಕೋ ಹಾಗಿಲ್ಲ, ಅವ್ರ ಬಾಯ್ ಫ್ರೆಂಡ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಸೊ ಅದ ರೀತಿ ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಆದ ಕಾರಣ ಆರ್ಟಿಕಲ್ 19, 21 ಮತ್ತೆ ನಮ್ಮ ಆರ್ಟಿಕಲ್ 14 ಇದು ಕಾನ್ಸ್ಟಿಟ್ಯೂಷನ್ ನ ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ. ಆರ್ಟಿಕಲ್ 14 ನಮಗೆ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಹೆಂಗಸರಾಗ್ಲಿ ಗಂಡಸರಾಗ್ಲಿ ಎಲ್ಲರೂ ಒಂದೇನೆ, ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ ನೀವು. ಅಂಡ್ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನೋ ಪೋರ್ಷನ್ ಏನ್ ಬರುತ್ತೆ, ಅದ್ರಲ್ಲಿ ಏನಾಗುತ್ತೆ, ನಾನ್ ಯಾರ ಜೊತೆ ಇದ್ದೀನಿ, ನಾನ್ ಹೇಗ್ ಡ್ರೆಸ್ ಮಾಡ್ಕೊಳ್ತೀನಿ, ನಾನ್ ಹೇಗಿದ್ದೀನಿ, ಪ್ರತಿಯೊಂದು ನನ್ನ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ನಾನು ಹೇಳಲಿಲ್ಲ, ನಾನು ತೋರಿಸ್ತಿದ್ದೀನಿ, ಎಲ್ಲಾನು ಎಕ್ಸ್ಪ್ರೆಷನ್. ಈಗ ನಾವೇನ್ LGBTQ